ಬಂದಿರೋದು ನಾಯಕರ ಮಂಟಲ್ ಹುಳ್ಳಿ ಅಂತ ಅರ್ಥ ಮಾಡಿಕೋ. ಚಿದಾನಂದ ಬಡವನ ಸಿಟ್ಟು ದವಡಿಗೆ ಮೂಲ ಎಂಬಂತೆ ಈ ಸಾಹುಕಾರನ ಸಿಟ್ಟು ನಿನ್ನ ಮನೆತನಕ್ಕೆ ಕಿಚ್ಚೆಂಬುದು ಮಾತ್ರ ಮರೆಯಬೇಡ. ಯೌವನದಿಂದ ತುಂಬಿ ತುಳುಕುತ್ತಿರುವ ಆ ನಿನ್ನ ಹೆಂಡತಿ ಲಕ್ಷ್ಮಿ, ಅದೇ ಲಕ್ಷ್ಮಿಯನ್ನು ನನ್ನ ಅಂದದ ಅರಗಿನಿ ಆಗಿಸಿಕೊಂಡು ನನ್ನ ಪ್ರೇಮದ ಅರಮನೆಯಲ್ಲಿ ಇಟ್ಟು ಕಾಮದ ಬೈಕೆ ತೀರಿಸಿಕೊಳ್ಳುವೆ. ಅಷ್ಟೇ ಅಲ್ಲದೆ ನಿನ್ನ ತಂದೆ ವೆಂಕನಗೌಡನಂತೆ ನಿನ್ನ ತಮ್ಮನಿಗೊಂದು ಗತಿ ಕಾಣಿಸಿ ನಂತರ ದುಡ್ಡಿನ ಆಧಾರದ ಮೇಲೆ ಆ ನಿಮ್ಮ ಸರ್ವಾಸ್ತಿಗೆ ಒಡೆಯ ನಾನಾದಾಗಲೇ ಅರ್ಥವಾಗುವುದು ಈ ಶ್ರೀಮಂತ ಸರ್ದಾರ್ನ ಕೈ ಚಳಕ. ರಾಜಗೌಡ ಕಟ ಸರ್ಪ ಕಸಗುಡುದನ್ನು ಕೇಳಿದ್ರೆ ಏನೋ ಪ್ಲಾನ್ ಮಾಡಿದಂತೆ ಕಾಣುತ್ತೆ. ಬೂಸಗೂಡಲೇಬೇಕು ವಿಷಕಂಠ, ಬೂಸಗೂಡಲೇಬೇಕು. ಈ ಘಟ ಸರ್ಪ ಹಿಡ ಎತ್ತಿದ ಮೇಲೆ ಆ ಚಿದಾನಂದ ಬಂದು ಭಯದಿಂದ ಹಣ ಕೊಡಬೇಕು. ಯಾವನು ನೀನು? ಈ ರಾಜಗೌಡರಿಗೆ ಹೆಸರಿಟ್ಟು ಕರೆಯುವನು. ನಿಮ್ಮಂತ ಬಂಡ ಶ್ರೀಮಂತರ ಪುಂಡಾಟಕ್ಕೆ ಮಟ್ಟ ಹಾಕಲು ಬಂದಿದ್ದಾನೆ ಈ ಸುಡ್ತ ಸಿಂಹ. ಲೇ ಬೆಳಕು ನಿಜರಾಜ್, ನೀ ಯಾವ ಸಿಂಹನು? ಬಡ ಕೂಂಡಿ. ಏ ರಾಜಗೌಡ, ನಮ್ಮಂತ ಎಷ್ಟು ಜನದ ಹತ್ತ ನುಂಗಿ ಶ್ರೀಮಂತಗಿನ ಪಟ್ಟ ಕಟ್ಟಿಕೊಂಡು ನಿತ್ಯ ಮೆರ್ತಾರಲ್ಲ
ಸೊಕ್ಕಿನ ಕುಂಡ ಸೋಕಿನ ಕುಣ್ಯ ಲೇ ಜಯರಾಜ್, ನನ್ನ ಪಟ್ಟದ ವಿಷಯ ಬದಿಗಿರ್ಲಿ, ನೀನೇಕೆ ಬಂದೆ ಮಧು ಮೊದಲ ಮಗಳು? ಏ ರಾಜಗೌಡ, ನೀನು ಸಾಕಿದ ಕುಂಡಿಗಳು ನಮ್ಮ ಮನೆಗೆ ಬಂದು ಬಾಯಿಗೆ ಬಂದಂತ ಬಗಳಿದಾರಂತೆ ನನ್ನ ಅಣ್ಣ ಅತ್ತಿಗೆ, ಅದಕ್ಕೆ ಬಂದೆ. ಅದಕ್ಕೆ ಏನೀಗ? ಏನೀಗ? ಅವರ ನಾಲ್ಕನ್ನು ಕತ್ತರಿಸಿ ನನ್ನ ಅಣ್ಣದ ಪಾದರಕ್ಷೆ ಉಂಗುಂಟ ಮಾಡ್ತವೆ. ಎತ್ತರ ಪಾದರಾಕ್ಷ ಲೇ ಬೆಳಕುನಿ ಜಯರಾಜ್, ಮೊದಲು ನಾನು ಕೊಟ್ಟ 1,75,000 ಬಡ್ಡಿ ಕೊಟ್ಟು ಮಾತನಾಡಲೇ ಭಿಕಾರಿ. 1,00,000 ಅಸಲು ಕೊಡ್ಬೇಕದು ನಿಜ. ಬಟ್ ರಾಜೇಗೌಡ, 30,000 45,000 ಹೆಚ್ಚಿಗೆ ಕೊಡಲು ನಾನು ನೀ ಹಬ್ಬಟ ಬಚ್ಚ. ಲೇ ಬೆಳಕುನಿ ಜಯರಾಜ್, ನೀನು ಹೆಬ್ಬರಳಾದರೇನು, BA ಗ್ರಾಜ್ಯುಯೇಟ್ ಆದರೇನು, ನಾನು ಕೊಟ್ಟ 1,75,000 ಕೊಟ್ಟರೆ ಸರಿ. ಇಲ್ಲ ಅಂದರೆ ಏನು ಮಾಡುತ್ತೀಯ? ಏನು ಮಾಡುತ್ತೆ ಅಂತ ಈ ರಾಜಗೌಡನಿಗೆ ಪಗಾರ ತೋರಿಸಲು ಬಂದರೆ ಆ ನಿಮ್ಮ ಆಸ್ತಿಗೂ ನಾನೇ ಒಡೆಯ. ಅದು ಈ ಜನ್ಮದ ಸಾಧ್ಯವಿಲ್ಲ ರಾಜಗೌಡ, ಸಾಧ್ಯವಿಲ್ಲ. ಅಸಾಧ್ಯವೆಂಬುದು ಯಾವುದೂ ಇಲ್ಲ ಈ ರಾಜಗೌಡನಿಗೆ. ಅದು ನಿನ್ನ ಹೆಸರಿಗೆ ಆಗತ್ತಾನೆ ಅಂದು ನಾನು ನೋಡೇ ಬಿಡುತ್ತೇನೆ. ಅಕಸ್ಮಾತ್ ನಾನು ಆಚರಿಸನೆ ಅವರ ಬರ್ತಾರೆ, ತುಂಡು ತುಂಡಾಗಿ ಕತ್ತರದ ಅವನ ಹೆಣದ ಬೆಳೆವೆ 75,000 ಬಡ್ಡಿ ತುಂಡು. ಲೇ ಜಯರಾಜ್, ನನ್ನ ಹಣ ಹೇಗೆ ವಾಪಸ್ ಬೇಡಬೇಕೆಂದು ಈ ರಾಜಗೌಡನಿಗೆ ಚೆನ್ನಾಗಿ ಗೊತ್ತು. ನೋಡು ರಾಜಗೌಡ, 1,00,000 ಅಸಲು ಕೊಡಬೇಕು ನಿಜ. 30,000 ಈ ತಿಂಗಳ ಮುಗಿದ್ರೊಳಗಾಗಿ ನಾನಾಗೆ ನಿನ್ನ ಮನೆ ಸೇರುತ್ತದೆ. ಬಟ್ ಈ ಜಯರಾಜ ಇಲ್ಲ ಸಮಯದಲ್ಲಿ ಯಾವನಾದ್ರೂ ನನ್ನ ಮನೆ ಕಟ್ಟೆಯಲ್ಲಿ ಹಾಕಿದ್ದಾರೆ ವಾಪಸ್ ಬರೋ ಅವ್ರಲ್ಲ, ಅವರ ಡ್ಯಾಡ್ ಬಾವಡಿ ಮಾತ್ರ. हमको मिटा सके जमान में दम नहीं है, हम जमा से नहीं है, हम इससे हम कल लायक नहीं है, मैं कल लायक नहीं है. ರಾಜಗೌಡ, ಬೆಂಕಿ ಜೊತೆ ಹೊಟ್ಟೆ ಸುಟ್ಟು ಹೋಗುತ್ತೀಯ. ಈ ಭೀಮ ನೀರ ಕುಡಿದ ಈ ಭೀಮನ ಜೊತೆ ಹೊಟ್ಟೆ ಹೊಡಿತಾರೆ ಸಿರುಡ್ಡಾಮ್ ತರುತ್ತೀಯ. ಬರ್ತೀನಿ ರಾಜಗೌಡ, ಬರ್ತೀನಿ. अबे कुत्ते जा, भोगने वाला कुत्ते भोगता नहीं, काटने वाला कुत्ते भोगता नहीं. ಯಾಕೆ ಅರ್ಥ ಆಗ್ಲಿಲ್ವಾ? ಬೊಗಳೋ ನಾಯಿ ಕಚ್ಚೋದಿಲ್ಲ, ಕಚ್ಚೋ ನಾಯಿ ಬೊಗಳೋದಿಲ್ಲ. ಹೋಗು ಹೋಗು ಜಯರಾಜ್, ಹೋಗು. ಕಬ್ಬಿಣವನ್ನು ಕಾಯಿಸಿದಾಗಲೇ ಬಾಯಿ ಬಿಡುತ್ತೆ ಎಂಬುದು ಕಂಬಾರನಿಗೆ ಹೇಗೆ ಗೊತ್ತು, ಹಾಗೆ ದುಡ್ಡು ಮತ್ತು ಜಮೀನನ್ನು ಹೇಗೆ ಪಡೆದುಕೊಳ್ಳಬೇಕೆಂದು ಈ ರಾಜೇಗೌಡನಿಗೆ ಚೆನ್ನಾಗಿ ಗೊತ್ತು. ಲೇ ಜಯರಾಜ್, ಕಣ್ಣು ಬಿಟ್ಟರೆ ಸಾಕು ಮೇರಿ ಮೇರಿ ಮಿಂಚು ನಿನ್ನ ಹತ್ತಿಗೆ ಸುಮ್ಮೆ. बगिच में बगीचा है, बगीच में अंदर है, लक्ष्मी मेरा दिल का अंदर है. ಏನವಳ ರೂಪ, ಏನವಳ ರಾವಣ್ಯ. ಅವಳು ಹೆಜ್ಜೆ ಕಿತ್ತು ಹೆಜ್ಜೆ ಇಟ್ಟರೆ ರಸಿಕನ ಕಂಗಳದ ಅಂಗಳದಿ ಅರಳುವ ರತಿ, ಆಕೆಯ ದೃಷ್ಟಿ ನನ್ನತ್ತ ನೆಟ್ಟರೆ ಕಾಮಜಾಲೆಯನ್ನು ಉದ್ಭವಿಸುವ ಸುಮ್ಮಿ
ಈ ರಸಿಕನ ಹೃದಯದ ರಾಜ್ಯದ ಭಾಗ್ಯರಥಿ ಭಾಗ್ಯರಥಿ ಆಗಲೇಬೇಕು.